ಬೆಂಗಳೂರಿನಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಮನೆ ಕಟ್ಟಬೇಕು ಅಂತಂದರೆ ಜಿಬಿಎ ಟೌನ್ ಪ್ಲಾನಿಂಗ್ ಅಧಿಕಾರಿಗಳಿಂದ ನಕ್ಷೆ ಮಂಜೂರಾತಿ ಸೇರಿ ಅಗತ್ಯ ಅನುಮತಿಗಳನ್ನು ಪಡೆದುಕೊಳ್ಳಬೇಕು. ಆದರೆ ಈ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಸಾಕಷ್ಟು ಮನೆಗಳನ್ನು ನಿರ್ಮಾಣ ಮಾಡಲಿ. ಅದೇ ರೀತಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಜವರೇಗೌಡ ನಗರದಲ್ಲೂ ಕೂಡ ಇದೇ ರೀತಿ ಒಂದು ಅಪಾಯಕಾರಿ ಕಟ್ಟಡ ಅಥವಾ ಮನೆ ಕಂಡು ಬರ್ತಾ ಇದೆ. ಇದೇ ಒಂದು ಕಟ್ಟಡ, ಈ ಒಂದು ಕಟ್ಟಡ ನಿರ್ಮಾಣ ಆಗಿ 7 ವರ್ಷ ಆಗಿದೆ. ನಿರ್ಮಾಣ ಆದ ಒಂದೇ ವರ್ಷಕ್ಕೆ ಈ ಒಂದು ಕಟ್ಟಡ ಮುಂದಕ್ಕೆ ಅರ್ಧ ಅಡಿ ವಾಲಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಮನೆ ಬೀಳುವ ಹಂತ ಕೂಡ ತಲುಪಿದೆ. ಯಾಕಂತಂದ್ರೆ ಈ ಒಂದು ಕಟ್ಟಡ ಏನು ನಿರ್ಮಾಣ ಆಗಿರ್ತಕ್ಕಂಥದ್ದು ಟೋಟಲ್ ಆಗಿ 250 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿದೆ. ಮುಂದಕ್ಕೆ ಏನು ಕಾಣಿಸ್ತದೆ ಅದು 4 ಅಡಿ ಇದೆ. ಸೊ ಹಿಂದಕ್ಕೆ ಅಗಲ ಕೂಡ 12 ಅಡಿ ಕಂಡು ಬರುತ್ತೆ ಮತ್ತು ಉದ್ದ ಟೋಟಲ್ ಆಗಿ 20 ಅಡಿ ಕಂಡು ಬರುತ್ತೆ. ಒಟ್ಟಾರೆಯಾಗಿ 250 ಚದರ ಅಡಿ ವಿಸ್ತೀರ್ಣದಲ್ಲಿ ಈ ಒಂದು ಮನೆಯನ್ನು ಕಟ್ಟಿರ್ತಕ್ಕಂಥದ್ದು. ಈ ಒಂದು ಮನೆಗೆ ಯಾವುದೇ ರೀತಿಯಾಗಿ ನಕ್ಷೆ ಮಂಜೂರಾತಿಯನ್ನು ಕೂಡ ಪಡೆಯದೆ ಟೌನ್ ಪ್ಲಾನಿಂಗ್ ಅಧಿಕಾರಿಯಿಂದಲೂ ಕೂಡ ಅನುಮತಿಯನ್ನು ಪಡೆದೇ ಈ ರೀತಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಈ ಒಂದು ಕಟ್ಟಡವನ್ನು ಸ್ಥಳ ಮಹಜೂರು ಮಾಡೋದಕ್ಕೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಕಟ್ಟಡದ ಗೇಟ್ನ ಹತ್ತಿರ ಕೂಡ ನೋಟಿಸನ್ನು ಅಂಟಿಸಿ ಹೋಗಿದ್ದಾರೆ. ಇದೇ ತಿಂಗಳಂದರೆ ಮೇ 28ನೇ ತಾರೀಕು ಸ್ಥಳ ಮಹಜೂರು ಮಾಡ್ತೀವಿ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಮನೆಯ ಮಾಲೀಕರಿಗೆ ಅಥವಾ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಈ ಒಂದು ಕಟ್ಟಡ ಈ ರೀತಿ ತಲುಪಿರ್ತಕ್ಕಂಥದ್ದು ಅಕ್ಕಪಕ್ಕದ ಮನೆಯೂ ಕೂಡ ಸಾಕಷ್ಟು ಭಯಭೀತರ ಕಂಡು ಬರ್ತದೆ. ಇನ್ನು ಇಲ್ಲಿ ಒಂದು ಗೋಡೆಯನ್ನು ಕಂಡು ಬರ್ತದೆ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಗೋಡೆ ಕೂಡ ಆ ಬಿರುಕು ಬಿಟ್ಟಿರೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಕಟ್ಟಡ ಇದಕ್ಕೆ ವಾಲಿಕೊಂಡಿರ್ತಕ್ಕಂಥದ್ದು ಅಥವಾ ಮುಂದಕ್ಕೂ ಕೂಡ ಬಾಗಿರ್ತಕ್ಕಂಥದ್ದು ಈಗಾಗಲೇ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಅಧಿಕಾರಿಗಳು ಸದ್ಯಕ್ಕೆ ವಿಳಂಬ ಆದರೂ ಕೂಡ ಈಗ ಎಚ್ಚೆತ್ತುಕೊಂಡು ಇದನ್ನ ಬೀಳಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಟಿಸ್ ಕೂಡ ಅಂಟಿಸಿದ್ದಾರೆ. ಇನ್ನು ಈ ಒಂದು ಕಟ್ಟಡ ಈ ರೀತಿ ಆಗಿರೋದ್ರಿಂದ, ಮುಂದಕ್ಕೆ ಬಾಗಿರೋದ್ರಿಂದ, ಶಿಥಿಲಾವಸ್ಥೆಗೆ ತಲುಪಿರೋದ್ರಿಂದ ಪಕ್ಕದ ಮನೆಯೂ ಕೂಡ ಸಾಕಷ್ಟು ಹಾನಿ ಆಗಿದೆ ಈಗಾಗಲೇ. ಸೊ ನೀವು ಈಗಾಗಲೇ ಅಲ್ಲೂ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಟ್ಟಡ ಮುಂಭಾಗಕ್ಕೆ ಬಂದಿರೋದ್ರಿಂದ ಅವರ ಮೆಟೀರಿಯಲ್ ಕೂಡ ಹಾನಿಯಾಗಿದೆ. ಕಟ್ಟಡದ ಬಹುತೇಕ ಒಂದು ಅರ್ಧ ಭಾಗದಷ್ಟು ಹಾನಿಯಾಗಿದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ಒಳಗಡೆ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಪಕ್ಕದ ಮನೆ ಇಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನು. ಸೊ ಸಾಕಷ್ಟು ವರ್ಷಗಳಿಂದಲೂ ಕೂಡ ಪಕ್ಕದ ಮನೆಯವರು ಈ ರೀತಿ ಆತಂಕದ ಸ್ಥಿತಿಯಲ್ಲೇ ಜೀವನ ತಳ್ಳುವಂಥ ಒಂದು ಸಂದಿಗ್ಧತೆಗೆ ಜಾರಿದ್ದಾರೆ. ಎಂಟರ್ ಆಗ್ತಿದ್ದಂಗೆ ನೀವು ಎಡಭಾಗದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಮೆಟ್ಟಲಿನ ಕೆಳಭಾಗ ಯಾವ ರೀತಿ ಬೃಹತ್ ಮಟ್ಟದಲ್ಲಿ ಬಿರುಕು ಬಿಟ್ಟಿದೆ. ಸೊ ಯಾವ ರೀತಿಯಾಗಿ ಆ ಒಂದು ಸ್ಥಿತಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಇನ್ನು ಮುಂಭಾಗಕ್ಕೆ ಹೋದ್ರೂ ಕೂಡ ಗೊತ್ತಾಗುತ್ತೆ ಮುಂದಿನ ಮೇಲ್ಛಾವಣಿ ಕೂಡ ಇಲ್ಲಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಂದಷ್ಟು ಇಟ್ಟಿಗೆಗಳು ಕೆಳಗಡೆ ಬಿದ್ದಿರ್ತಕ್ಕಂಥದ್ದು, ಮೇಲ್ಛಾವಣಿ ತೀವ್ರ ಮಟ್ಟದಲ್ಲಿ ಹಾನಿಯಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಇನ್ನು ಕೆಳಭಾಗದಲ್ಲಿ ಅಂದರೆ ಪಾರ್ಕಿಂಗ್ ಜಾಗ ಏನಿದೆ, ಪಾರ್ಕಿಂಗ್ ಜಾಗ ಕೂಡ ಸಾಕಷ್ಟು ಹಾನಿಯಾಗಿದೆ. ಯಾಕಂತಂದರೆ ಕಟ್ಟಡ ಈಗಾಗಲೇ ಮುಂದಕ್ಕೆ ಬಾಗಿದೆ. ಸುಮಾರು ವರ್ಷಗಳಿಂದ ಇದೇ ರೀತಿ ಇದೆ. ಬೆಂಗಳೂರಿನಲ್ಲೂ ಕೂಡ ಮಳೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ, ಗಾಳಿ ಬೀಸ್ತಕ್ಕಂಥ ಸಾಧ್ಯತೆ ಇದೆ. ಇಂಥ ಸಂದರ್ಭಗಳಲ್ಲಿ ಈ ರೀತಿ ಕಟ್ಟಡ ಉಳಿಯೋದು ಹೇಗೆ ಅನ್ನೋದು ಕೂಡ ಇಲ್ಲಿ ಚಿಂತೆಗೆ ಕಾರಣ ಆಗಿದೆ. ಸೊ ಈ ಒಂದು ಕಟ್ಟಡದಲ್ಲಿ ವಾಸ ಮಾಡತಕ್ಕಂಥ ಜನಕ್ಕೂ ಕೂಡ ಅಥವಾ ಅಕ್ಕಪಕ್ಕದಿರ್ತಕ್ಕಂಥ ನಿವಾಸಿಗಳು ಕೂಡ ಇದು ಅಪಾಯ ತಂದೊಡ್ಡಿದೆ ಅಂತಲೇ ಹೇಳ್ಬೋದು. ಸೊ ಏನು ಈಗಾಗಲೇ ಅಧಿಕಾರಿಗಳು ಸ್ಥಳ ಮಹಜೂರು ಮಾಡ್ತೀರಿ ಅಂತ ಹೇಳಿ ನೋಟಿಸನ್ನು ಅಂಟಿಸಿ ಹೋಗಿದ್ದಾರೆ. ಆದಷ್ಟು ಬೇಗ ಬಂದು ಸ್ಥಳ ಮಹಜರನ್ನು ಮಾಡಿ ಕಟ್ಟಡವನ್ನು ತೆರವು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲವಾದ ನಿಟ್ಟಿನಲ್ಲಿ ಈ ಒಂದು ಮನೆಯಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ ಮತ್ತು ಅಕ್ಕಪಕ್ಕದಲ್ಲಿ ವಾಸ ಇದ್ದಾರೆ, ಸುತ್ತಮುತ್ತ ಇರತಕ್ಕಂಥ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೂ ಕೂಡ ಇದು ಸಮಸ್ಯೆ ಆಗುತ್ತೆ, ಪ್ರಾಣ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇನ್ನಾದರೂ ಕೂಡ ಜಿಬಿಎ ಅಧಿಕಾರಿಗಳು ಈ ರೀತಿ ಮನೆಗಳು ಎಲ್ಲೆಲ್ಲಿದ್ದಾವೆ ಅದನ್ನು ತೆರವು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.